ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತದೇಹ ಸಿಗ್ತಾ ಇದ್ದಂತೆ ಪೊಲೀಸರಿಗೆ ಶೆಡ್ನ ಸುಳಿವು ಕೂಡ ಲಭ್ಯವಾಗಿತ್ತು. ಒಂದಷ್ಟು ಅಪ್ಡೇಟ್ಸ್ ಈಗ ಸಿಗ್ತಾ ಇದೆ. ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಹೇಗೆ ಈ ಜಾಡನ್ನ ಭೇದಿಸಿದ್ರು ಅನ್ನುವಂಥದ್ದು, ಆರೋಪಿ ದರ್ಶನ್ ಹೆಸರು ಹೊರಬಿದ್ದಂತಹ ಸ್ಟೋರಿ ಈಗ ಟಿವಿ ನೈನ್ನಲ್ಲಿ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಹೇಗೆ ದರ್ಶನ್ ಹೆಸರು ಹೇಗೆ ಬಂತು ಹಾಗಾದ್ರೆ? ಯಾಕಂದ್ರೆ ಏಕಾಏಕಿ ಹೋಗಿ ದರ್ಶನ್ನ ಸೋಮವಾರ ಮೈಸೂರಿಗೆ ಹೋಗಿ ಜಿಮ್ನಿಂದಲೇ ಕರ್ಕೊಂಡು ಬರಬೇಕು ಅರೆಸ್ಟ್ ಮಾಡಿ ಅಂತ ಹೇಳಿದ್ರೆ ಪೊಲೀಸರಿಗೆ ಅದು ಹೇಗೆ ಕ್ಲೂ ಸಿಕ್ತು ಅಂತ ಹೇಳಿ. ಜೂನ್ 8ನೇ ತಾರೀಕು ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಆಗುತ್ತೆ. ಜೂನ್ 9ರ ಮುಂಜಾನೆ ರೇಣುಕಾಸ್ವಾಮಿ ಶವ ಪತ್ತೆಯಾಯಿತು. ತಕ್ಷಣ ಆರೋಪಿಗಳ ಪತ್ತೆಗೆ ಸಿಸಿಟಿವಿ ಮೊರೆ ಹೋದ್ರು ಖಾಕಿ ಟೀಮ್. ರಾಜಕಾಲುವೆ ಸುತ್ತಲಿನ ಸಿಸಿ ಕ್ಯಾಮೆರಾವನ್ನ ಜಾಲಾಡ್ತಾರೆ ಪೊಲೀಸರು. ಆಗ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಸಿಸಿಟಿವಿ ದೃಶ್ಯ ಪರಿಶೀಲನೆ ಮಾಡುವಾಗ ಗೊತ್ತಾಗುತ್ತೆ ಕೆಲವೊಂದು ವಿಚಾರ. ಆ ಸಿಸಿಟಿವಿ ದೃಶ್ಯದಲ್ಲಿ ಜೀಪ್ ಇರೋದು, ಸ್ಕಾರ್ಪಿಯೋ ಕಾರು ಇದೆಲ್ಲವೂ ಕೂಡ ಪತ್ತೆಯಾಗುತ್ತೆ. ಒಂದು ರೆಡ್ ಜೀಪ್ ಜೊತೆಗೆ ಮೃತದೇಹ ತಂದಂತಹ ಸ್ಕಾರ್ಪಿಯೋ, ಆ ಎರಡೂ ವಾಹನಗಳು ಪತ್ತೆಯಾಗುತ್ತೆ. ನಂಬರ್ ಆಧರಿಸಿ ಮಾಲೀಕರ ಪತ್ತೆಗೆ ಪೊಲೀಸರು ಮುಂದಾಗ್ತಾರೆ. ಹೀಗೆ ದರ್ಶನ್ನ ಪಾತ್ರ ಏನಿರಬಹುದು ಅನ್ನುವಂಥದ್ರ ಬಗ್ಗೆ ಹೇಗೆ ಗೊತ್ತಾಯಿತು ಹಾಗಾದ್ರೆ ಪೊಲೀಸರಿಗೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಇಂಟ್ರೆಸ್ಟಿಂಗ್. ನಂತರ ವಾಹನಗಳು ಗೊತ್ತಾಯಿತು, ವಾಹನಗಳ ನಂಬರ್ ಪ್ಲೇಟ್ ಗೊತ್ತಾಯಿತು. ನಂಬರ್ ಅನ್ನ ಪರಿಶೀಲಿಸಿದಾಗ ಹೆಸರುಗಳು ಕೂಡ ಗೊತ್ತಾಗ್ತಾ ಹೋಯ್ತು. ಜೀಪ್ ವಿನಯ್ ಹೆಸರಲ್ಲಿತ್ತು, ಸ್ಕಾರ್ಪಿಯೋ ಪ್ರದೋಷ್ ಅವರ ಹೆಸರಲ್ಲಿತ್ತು. ಎರಡೂ ಕಾರ್ಗಳಿರುವಂತಹ ದೃಶ್ಯಗಳನ್ನ ಪೊಲೀಸರು ಅದನ್ನ ಟ್ರ್ಯಾಕ್ ಮಾಡ್ತಾ ಹೋದ್ರು. ರಾಜಕಾಲುವೆಯಿಂದ ಸಿಸಿ ಕ್ಯಾಮೆರಾ ಜಾಡ್ ಹಿಡಿದು ಪೊಲೀಸರು ಹೊರಟುವಾಗ ನೆಕ್ಸ್ಟ್ ಜೂನ್ 10ನೇ ತಾರೀಕು ಸಂಜೆ ಶೆಡ್ ಬಳಿಗೆ ಪೊಲೀಸರು ಹೋಗ್ತಾರೆ. ಅಂದ್ರೆ ಈ ಸಿಸಿಟಿವಿ ದೃಶ್ಯಗಳನ್ನ ಆಧರಿಸಿ ಅವರು ಶೆಡ್ ಹತ್ರ ಹೋಗೋದು. ಶವ ಸಿಕ್ಕ ಸ್ಥಳದಿಂದ ಪಟ್ಟಣಗೆರೆ ಶೆಡ್ಗೆ ಕನೆಕ್ಟ್ ಆದಂತಹ ಡಾಟ್ಗಳು. ಅದನ್ನೆಲ್ಲ ಡಾಟ್ಗಳನ್ನ ಕನೆಕ್ಟ್ ಮಾಡ್ತಾ ಹೋದಾಗ ಪೊಲೀಸರಿಗೆ ಆಗ ಅನುಮಾನಗಳು ಹೆಚ್ಚಾಗ್ತಾ ಹೋಗುತ್ತೆ. ಯಾವಾಗ ಕಾಮಾಕ್ಷಿಪಾಳ್ಯ ಲಿಮಿಟ್ನಲ್ಲಿ ಮೃತದೇಹ ಸಿಗುತ್ತೋ 9ನೇ ತಾರೀಕು ಮುಂಜಾನೆ, ಅವಾಗ ಅಲ್ಲಿದ್ದಂತಹ ಸಿಸಿಟಿವಿಯನ್ನ ಪರಿಶೀಲನೆ ಮಾಡಿದಾಗ ಕೆಲವೊಂದಷ್ಟು ದೃಶ್ಯಗಳು ಗೊತ್ತಾಗುತ್ತೆ. ಅದರಲ್ಲಿ ಒಂದು ಸ್ಕಾರ್ಪಿಯೋ ಕಾರ್ ಬಂದಿರೋದು ಅಲ್ಲಿ ಸ್ಥಳಕ್ಕೆ, ಜೊತೆಗೆ ಒಂದು ರೆಡ್ ಕಲರ್ ಜೀಪ್ ಓಡಾಡಿರುವಂಥದ್ರ ಬಗ್ಗೆನೂ ಕೂಡ ಕ್ಲೂ ಸಿಗುತ್ತೆ. ಅದಾದ ನಂತರ ಹಾಗಾದ್ರೆ ಇದೇ ಎರಡು ವೆಹಿಕಲ್ಗಳಲ್ಲಿ ಈ ಶವ ಸಾಗಾಟ ಮಾಡಿರಬಹುದು ಅನ್ನುವಂಥದ್ದನ್ನ ಮೊದಲು ಕನ್ಫರ್ಮ್ ಮಾಡ್ಕೊಳ್ತಾರೆ ಪೊಲೀಸರು. ಯಾಕಂದ್ರೆ ಆ ಟೈಮ್ನಲ್ಲಿ ಆ ಸಿಸಿ ಕ್ಯಾಮ್ರಾದಲ್ಲಿ ಬೇಕಾದಷ್ಟು ವೆಹಿಕಲ್ಸ್ ಓಡಾಡಿರುತ್ತೆ ಆ ಜಾಗದಲ್ಲಿ. ಬಟ್ ರಾತ್ರಿ ಆಗಿರೋದ್ರಿಂದಾಗಿ ಸ್ವಲ್ಪ ಕಮ್ಮಿನೇ ಇರ್ಬೋದು, ಬಟ್ ಸ್ಟಿಲ್ ವೆಹಿಕಲ್ಗಳಂತೂ ಓಡಾಡಿರುತ್ತೆ. ಹಾಗಾಗಿ ಇದೊಂದನ್ನೇ ಹೇಗೆ ರೌಂಡ್ ಅಪ್ ಮಾಡಿದ್ರು ಅನ್ನೋದು ಕೂಡ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ವಿಚಾರ. ಕೊನೆಗೆ ಈ ಎರಡು ಜೀಪ್, ಒಂದು ಜೀಪ್ ಮತ್ತೆ ಒಂದು ಸ್ಕಾರ್ಪಿಯೋ ಕಾರನ್ನ ಫಾಲೋ ಮಾಡಿದಾಗ ನೆಕ್ಸ್ಟ್ ಆ ಕಾಮಾಕ್ಷಿಪಾಳ್ಯದಿಂದ ಬೇರೆ ಬೇರೆ ಭಾಗಕ್ಕೆ ವೆಹಿಕಲ್ ಟ್ರಾವೆಲ್ ಆಗಿರುವಂಥದ್ದನ್ನ ಕೂಡ ನೋಡ್ತಾರೆ. ಜೊತೆಗೆ ಎಲ್ಲಿಂದ ಬಂದಿರಬಹುದು ಅನ್ನುವಂಥದ್ದನ್ನ ಕೂಡ ಟ್ರ್ಯಾಕ್ ಮಾಡ್ತಾರೆ. ಅಲ್ಲಿದ್ದಂಥ ಅಕ್ಕಪಕ್ಕದ ಸಿಸಿಟಿವಿಗಳನ್ನ ಕೂಡ ಪರಿಶೀಲನೆ ಮಾಡಿದಾಗ ಒಂದೊಂದೇ ಡಾಟ್ಗಳನ್ನ ಕನೆಕ್ಟ್ ಮಾಡ್ತಾ ಹೋದಾಗ ಪೊಲೀಸರಿಗೆ ಈ ಶೆಡ್ನ ಅಡ್ರೆಸ್ ಸಿಗುತ್ತೆ. ಅಂದ್ರೆ ಈ ಶೆಡ್ನಿಂದ ಹೊರಗಡೆ ಬಂದಿರುವಂಥ ಈ ಸ್ಕಾರ್ಪಿಯೋ ಆ ಕಾಮಾಕ್ಷಿಪಾಳ್ಯ ಲಿಮಿಟ್ಸ್ಗೆ ಬಂದಿರೋದು. ಶೆಡ್ಗೂ ಶವ ಸಿಕ್ಕ ಸ್ಥಳಕ್ಕೂ ಲಿಂಕ್ ಆಗ್ತಾ ಇದ್ದಂತೆ ಪೊಲೀಸರು ಅಲರ್ಟ್ ಆದರು. RTO ಮೂಲಕ ವಿನಯ್ ಮತ್ತು ಪ್ರದೋಷ್ ನಂಬರ್ ಅನ್ನ ಪೊಲೀಸರು ಪಡೆದುಕೊಂಡ್ರು. ಇಬ್ಬರ ನಂಬರ್ಗಳನ್ನ ಕೂಡ ಪಡೆದುಕೊಂಡು ಆಮೇಲೆ ಲೊಕೇಶನ್ ಟ್ರೇಸಿಗೆ ಹಾಕಿದ್ರು. ಆ ಟೈಮ್ನಲ್ಲಿ ಈ ಮೊಬೈಲ್ಗಳು ಎಲ್ಲಿ ಆಕ್ಟಿವ್ ಆಗಿದ್ವು ಅಂತ ಹೇಳಿ ಇಬ್ಬರ ಲೊಕೇಶನ್ ಪಟ್ಟಣಗೆರೆ ಶೆಡ್ನಲ್ಲಿ ಇದ್ದಿದ್ದು ಗೊತ್ತಾಯ್ತಾಗ ಪೊಲೀಸರಿಗೆ. ಜೂನ್ 8ನೇ ತಾರೀಕು ಎರಡೂ ನಂಬರ್ಗಳ ಲೊಕೇಶನ್ ಇದ್ದಿದ್ದು ಗೊತ್ತಾಯ್ತು. ಆಗಲೇ ಇಬ್ಬರ ಮೇಲೆ ಅನುಮಾನ ಪಕ್ಕಾ ಆಗಿದ್ದು ಪೊಲೀಸರಿಗೆ. ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಆಗ ಮಾಹಿತಿಯನ್ನು ನೀಡಿದ್ರು ಪೊಲೀಸರು. ಅದಾದ ನಂತರ ಹಿರಿಯ ಪೊಲೀಸ್ ಅಧಿಕಾರಿಗಳ ಅನುಮತಿಯನ್ನು ಪಡೆದುಕೊಂಡು ನೆಕ್ಸ್ಟ್ ಅರೆಸ್ಟ್ ಮಾಡೋದಕ್ಕೆ ಟೀಮನ್ನು ರೆಡಿ ಮಾಡಿಕೊಂಡ್ರು. ನೋಡಿ ಎಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿದೆ ಪೊಲೀಸರ ಒಂದು ಕಾರ್ಯಾಚರಣೆ ಅಂತ ಹೇಳಿ. ಒಂದು ಸ್ಥಳದಲ್ಲಿ ಮೃತದೇಹ ಸಿಕ್ತು, ಆ ಮೃತದೇಹನ ಎಲ್ಲಿಂದ ಹೇಗೆ ಸಾಗಿಸಿದ್ರು ಅನ್ನುವಂಥದ್ರ ಬಗ್ಗೆ ಸಿಸಿಟಿವಿಯನ್ನು ಪರಿಶೀಲನೆ ಮಾಡೋದಕ್ಕೆ ಹೊರಟರು. ಆಗ ಗೊತ್ತಾಗಿದ್ದು ಸ್ಟೋನಿ ಬ್ರೂಕ್ನ ಮಾಲೀಕ ವಿನಯ್ಗೆ ಸೇರಿದಂಥ ಒಂದು ಈ ರೆಡ್ ಕಲರ್ ಜೀಪ್ ನೋಡ್ತಾ ಇದ್ರೆ A10 ವಿನಯ್ಗೆ ಸೇರಿದಂಥ ಒಂದು ಜೀಪ್ ವ್ರಾಂಗ್ಲರ್. ಈ ಜೀಪನ್ನು ನೆಕ್ಸ್ಟು ಅದ್ರ ಜೊತೆಗೆ ಬಂದಂಥ ಇನ್ನೊಂದು ಬ್ಲ್ಯಾಕ್ ಕಲರ್ ಸ್ಕಾರ್ಪಿಯೋ, ಅದು ಪ್ರದೋಷ್ಗೆ ಸೇರಿದಂಥ ಬ್ಲ್ಯಾಕ್ ಕಲರ್ ಸ್ಕಾರ್ಪಿಯೋ. ಅವೆರಡನ್ನೂ ಕೂಡ ಟ್ರ್ಯಾಕ್ ಮಾಡ್ತಾ ಹೋದಾಗ ಅವರಿಗೆ ನೇರವಾಗಿ ಸಿಕ್ಕಿದ್ದು ಲಿಂಕ್ ಎಲ್ಲಿಗೆ ಅಂದರೆ ಶೆಡ್ಗೆ. ಆ ಶೆಡ್ನ ಹತ್ರ ಏನೋ ಒಂದು ಆಕ್ಟಿವಿಟಿ ನಡೆದಿದೆ, ಬಹುಶಃ ಈ ರೇಣುಕಾಸ್ವಾಮಿಯ ಕೊಲೆ ಶೆಡ್ಡಲ್ಲೇ ಆಗಿರಬಹುದು ಅನ್ನುವಂಥದ್ದು ಅನುಮಾನ ಮಾತ್ರ ಇತ್ತು ಪೊಲೀಸರಿಗೆ. ಆದರೆ ಯಾವಾಗ RTO ಇಂದ ಇವರ ಫೋನ್ ನಂಬರ್ಸ್ ಸಿಕ್ತಲ್ಲ, ವಿನಯ್ ಮತ್ತು ಪ್ರದೋಷ್ ಫೋನ್ ನಂಬರ್, ಆಗ ಆ ಲೊಕೇಶನ್ ಟ್ರೇಸಿಗೆ ಹಾಕಿದ್ರು. 8ನೇ ತಾರೀಕು, 9ನೇ ತಾರೀಕು ಅಥವಾ 7ನೇ ತಾರೀಕು ಎಲ್ಲಿರಬಹುದು ಈ ಮೊಬೈಲ್ಗಳು ಎಲ್ಲೆಲ್ಲಿ ಆಕ್ಟಿವ್ ಆಗಿದ್ವು ಅಂತೇಳಿ. ಬಟ್ ಆ ಟೈಮಿಗೆ ಎಕ್ಸಾಕ್ಟಾಗಿ ಆ ಶವ ಅಲ್ಲಿ ಸಿಕ್ಕಿದ್ದು, ಅಲ್ಲಿಗೆ ತಂದು ಹಾಕಿದ್ದು ಮತ್ತು ಇನ್ನು ಸ್ವಲ್ಪ ಹೊತ್ತು ಹಿಂದೆ. ಆ ಲೊಕೇಶನ್ನಲ್ಲೇ ಇವರಿಬ್ಬರ ಫೋನ್ನ
ಸಿಗ್ನಲ್ಗಳು ಟ್ರ್ಯಾಕ್ ಆಗ್ತಾ ಇದ್ವು. ಸೊ ಹಾಗಾಗಿ ಕೊನೆಗೆ ಟ್ರ್ಯಾಕ್ ಮಾಡಿ ಈ ಒಂದು ಪ್ರಕರಣವನ್ನು ಭೇದಿಸೋದಕ್ಕೆ ಪೊಲೀಸರಿಗೆ ಸಹಕಾರಿಯಾಯಿತು. ಇನ್ನು ದರ್ಶನ್ ಭೇಟಿಗೆ ಸಾಧು ಕೋಕಿಲ ಇವತ್ತು ಹೋಗಿದ್ರು, ಆದರೆ ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಸೊ ಹಾಗಾಗಿ ಸಾಧು ಕೋಕಿಲ ವಾಪಸ್ ಆಗಿದ್ದಾರೆ. ನಿನ್ನೆ ಮೊನ್ನೆಯಿಂದಲೂ ಕೂಡ ನೋಡ್ತಾ ಇದ್ವಿ, ದರ್ಶನ್ರನ್ನ ಭೇಟಿ ಆಗೋದಕ್ಕೆ ಅವರ ಸ್ನೇಹಿತರೆಲ್ಲರೂ ಕೂಡ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಇವತ್ತು ಕೂಡ ಸಾಧು ಕೋಕಿಲ ಹೋಗಿದ್ರು, ಆದರೆ ವಾಪಸ್ ತೆರಳಿದ್ದಾರೆ. ಯಾಕಂದ್ರೆ ದರ್ಶನ್ಗೆ ಅವಕಾಶ ಕೊಟ್ಟಿಲ್ಲ, ದರ್ಶನ್ನ ಮೀಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ. ವಾರಕ್ಕೆ 2 ಬಾರಿ ಮಾತ್ರ ಭೇಟಿಗೆ ಅವಕಾಶ ಇರೋದು. 1 ಬಾರಿ ಭೇಟಿಗೆ 5 ಮಂದಿಗೆ ಮಾತ್ರ ಅವಕಾಶ ಇರುತ್ತೆ. ಸೊ ಈಗಾಗಲೇ 1 ಬಾರಿ ಭೇಟಿಗೆ ಅಂತ ಹೇಳಿ ಫ್ಯಾಮಿಲಿಯವರು ಹೋಗಿದ್ರು, ಅವರು ಫ್ಯಾಮಿಲಿ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಗುರುವಾರ ಮತ್ತೊಮ್ಮೆ ಫ್ಯಾಮಿಲಿ ಬರಬಹುದು. ಸೊ ಹಾಗಾಗಿ ಈಗ ಮತ್ತೆ ಏನಾದರೂ ಸಾಧು ಕೋಕಿಲ ಅವ್ರು ಏನಾದರೂ ಹೋಗಿ ಬಂದರೆ ಆಗ ಫ್ಯಾಮಿಲಿಯವರಿಗೆ ಅವಕಾಶ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಬಹುಶಃ ಕೇಳಿರ್ತಾರೆ ದರ್ಶನ್ ಅವರಿಗೆ, ನೀವು ಫ್ಯಾಮಿಲಿಯವರನ್ನು ಭೇಟಿ ಮಾಡ್ತಿರೋ ಅಥವಾ ಸಾಧು ಕೋಕಿಲನನ್ನು ಭೇಟಿ ಮಾಡ್ತಿರೋ ಅಂತೇಳಿ. ಬಹುಶಃ ದರ್ಶನ್ ನಿರಾಕರಿಸಿದರೋ ಏನೋ ಗೊತ್ತಿಲ್ಲ. ಅದು ಇನ್ಸೈಟ್ಸ್ ಇನ್ನಷ್ಟು ನಮಗೂ ಕೂಡ ಲಭ್ಯ ಆಗಬೇಕು. ಬಟ್ ಸ್ಟಿಲ್ ಫ್ಯಾಮಿಲಿಗೆ ಬಹುಶಃ ಅವಕಾಶ ಸಿಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸಾಧು ಕೋಕಿಲ ಅವರನ್ನು ಭೇಟಿ ಮಾಡಿಲ್ಲ ಅಂತ ಅನ್ಸುತ್ತೆ. ಇವತ್ತು ಪರಪನಾಗ್ರಹಾರದ ಹತ್ರ ಹೋಗಿದ್ದಂಥ ಸಾಧು ಕೋಕಿಲ ಅವರು ನಿರಾಸೆಯಿಂದ ತೆರಳಿದ್ದಾರೆ. ಜೈಲಧಿಕಾರಿಗಳ ಮೂಲಕ ಸಾಧು ಕೋಕಿಲಾಗೆ ದರ್ಶನ್ನೇ ತಿಳಿಸಿದಾರಂತೆ, ಈಗ ಸದ್ಯಕ್ಕೆ ಭೇಟಿ ಮಾಡೋದಕ್ಕಾಗೋದಿಲ್ಲ ಅಂತೇಳಿ. ಹಾಗಾಗಿ ಸಾಧು ಕೋಕಿಲ ವಾಪಸ್ಸಾದರು. ಒಬ್ಬರಿಗೆ ಎಂಟ್ರಿ ಅಲ್ಲಿ ಆಗಲ್ಲ, ವಾರಕ್ಕೊಂದು ಅಷ್ಟೇ. ಇವತ್ತು ಭೇಟಿ ಮಾಡಲಿಲ್ಲ ಸರ್. ನೀವೆಲ್ಲ ಇಲ್ಲಿ ಹಿಂಗೆ ಫುಲ್ ಹಿಂಗೆ ಮಾಡಿಬಿಟ್ರೆ ಭಯ ಬಿದ್ದವರು ಅಲ್ಲಿ ಕೂರಿಸೋರು ಎಬ್ಬಿಸಿ ಕಳಿಸ್ಬಿಟ್ರು. ಅಲ್ಲ, ಭೇಟಿ ಮಾಡಬೇಕು ಅಂತ ಆಸೆಯಿಂದ ಬಂದಿದ್ರಿ. ಏನು ಮಾಡೋಕ್ಕಾಗಲ್ಲ. ಈಗ ನಾನು ಮಾಡಿದ್ರೆ ಮಿಕ್ಕಿದವ್ರು ಬರೋರಿಗೆ ಯಾರಿಗೂ ಸಿಗೋದಿಲ್ಲವಲ್ಲ, ಅವಕಾಶ ಸಿಗಲ್ಲ. ಗುರುವಾರ ಇದೇ ಸಮಯಕ್ಕೆ ಮತ್ತೆ ಬರ್ತಾರೆ. ಅದೇ ಅವ್ರ ಕುಟುಂಬ ಜೊತೆ ಹೋಗ್ತಾರೆ ಸರ್. ಹೌದು, ಗುರುವಾರ. ಹಾಂ, ಅಲ್ಲ ಹಂಗಂತಲ್ಲ, ಒಂದು ಯಾರು ಬರ್ತಾರೋ ನೋಡಿಕೊಂಡು ಅವ್ರ ಜೊತೆ ಬಂದ್ಬಿಡ್ತಾರೆ. ಬೆಟ್ರ್ ಅಲ್ವಾ? ಒಬ್ಬೊಬ್ರಿಗೆ ಎಂಟ್ರಿ ಅಲ್ಲಿ ಆಗಲ್ಲ. ಇವ್ರು ಮಾಡೋದು ಬಾ, ಇನ್ನು ಹೇಳ್ತೀನಿ ಬಾ, ಆರಾಮಾಗಿ ತಗೋ. ಯಾಕೆ ನನ್ನೇನೋ ಕಳ್ಳಂತಾರ ಅಲ್ಲಿ ಒಂಚೂರು ಅಲ್ಲಿ ಮಾಡ್ತೀನಿ, ನೋ ಪ್ರಾಬ್ಲಮ್. ಇದು ಸಾಧು ಕೋಕಿಲ ಅವರು ಭೇಟಿಗೆ ಬಂದಿದ್ದು, ಬಟ್ ಅವರಿಗೆ ನಿರಾಕರಿಸಿದ್ದು. ಸ್ವತಃ ಸಾಧು ಕೋಕಿಲ ಅವರು ತಮ್ಮದೇ ಧಾಟಿಯಲ್ಲಿ ಮಾತನಾಡ್ತಾ ಇದ್ರು. ಸದಾ ಕಾಮಿಡಿ ಮಾಡುವಂತಹ ಸಾಧು ಕೋಕಿಲ ಅವರು ಮೀಡಿಯಾಗಳ ಜೊತೆಗೆ ಆವಾಗ ಈ ರೀತಿಯಾಗಿ ನಗೆ ಚಟಾಕಿ ಹಾರಿಸ್ತಾ ಇರ್ತಾರೆ. ಸೊ ಇವತ್ತು ಕೂಡ ಭೇಟಿಗೆ ಹೋಗಿದ್ದೆ, ಬಟ್ 2 ಬಾರಿ ಭೇಟಿಗೆ ಅವಕಾಶ ಇರೋದ್ರಿಂದ ನನಗೆ ಭೇಟಿಗೆ ಸಿಗಲಿಲ್ಲ ಅವಕಾಶ ಅಂತ ಹೇಳಿ ಸಾಧು ಕೋಕಿಲ ಅವರು ಹೊರಟರು. ಗುರುವಾರ ಮತ್ತೆ ಬರ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಹೇಗೆ ಪೊಲೀಸರು ಈ ಜಾಡನ್ನು ಬೆನ್ನು ಹತ್ತಿದ್ರು, ಹೇಗೆ ಅವರಿಗೆ ಡೀಟೇಲ್ಸ್ ಸಿಗ್ತಾ ಹೋಯಿತು ಅನ್ನೋದ್ರ ಬಗ್ಗೆನೂ ಕೂಡ ಹಿಂದೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಜಗದೀಶ್ ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹೇಗೆ ಪೊಲೀಸರಿಗೆ ಒಂದೊಂದೇ ಕ್ಲೂಗಳು ಸಿಗ್ತಾ ಹೋಯಿತು, ಆ ಡಾಟ್ಸ್ ಅನ್ನು ಹೇಗೆ ಕನೆಕ್ಟ್ ಮಾಡಿಕೊಂಡು ಕೊನೆಗೆ ಶೆಡ್ ಅಲ್ಲೇ ಈ ಕೊಲೆ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಕನ್ಕ್ಲೂಷನ್ಗೆ ಬಂದಿದ್ದು, ನಂತರ ಆರೋಪಿಗಳನ್ನ ಅರೆಸ್ಟ್ ಮಾಡುವಂತಹ ಒಂದು ಕೆಲಸಕ್ಕೆ ಮುಂದಾಗಿದ್ದು ಪೊಲೀಸರು, ಇದೆಲ್ಲವೂ ಕೂಡ ಒಂದು ರೀತಿ ರೋಚಕವಾಗಿದೆ ಇನ್ವೆಸ್ಟಿಗೇಷನ್. ಜಗದೀಶ್, ಏನಿದೆ ಮಾಹಿತಿ? ಖಂಡಿತ ರೆಹಮಾನ್, ಎಲ್ಲೋ ಒಂದು ಕಡೆ ಆರೋಪಿಗಳು ಅಂದ್ರೆ ತಾವಾಗೆ ಬಂದು ಸರೆಂಡರ್ ಆದಂತಹ ವ್ಯಕ್ತಿಗಳು ಹೇಳಿಕೆಯಿಂದ ಆಧಾರದ ಮೇಲೆ ಆರೋಪಿಗಳ ಸುಳಿವು ಸಿಕ್ತು ಅನ್ನುವಂತ ಒಂದು ಮಾಹಿತಿಗಳು ಇರುವಂತದ್ದು. ಆದ್ರೆ ಅದನ್ನು ಮೀರಿ ಆಕ್ಚುಲಿ ಪೊಲೀಸರು ಏನು ಇನ್ವೆಸ್ಟಿಗೇಷನ್ ಅನ್ನ ಮಾಡಿದ್ರು, ಆ ಮುಖಾಂತರವಾಗಿ ಆಕ್ಚುಲಿ ಏನು ಕೃತ್ಯ ಎಸಗಿದಂತಹ ಈ ಆರೋಪಿಗಳ ಸಂಪೂರ್ಣವಾದಂತಹ ಒಂದು ಮಾಹಿತಿಗಳು ಪೊಲೀಸರ ಕೈಗೆ ಸಿಕ್ಕಿತ್ತು ಅನ್ನುವಂಥದ್ದು, ಸರೆಂಡರ್ ಆಗುವ ಮುಂಚೆಯೇ ಪೊಲೀಸರಿಗೆ ಈ ಡೀಟೇಲ್ಸ್ ಇತ್ತು ಅನ್ನುವಂಥದ್ದು ಈಗಾಗಲೇ ತಿಳಿದು ಬರ್ತಾ ಇರುವಂತದ್ದು. ಅಂದ್ರೆ ಯಾವಾಗ ಮೃತದೇಹ ಅಂದ್ರೆ 8ನೇ ತಾರೀಕು ಸಿಗುತ್ತೆ ರಾಜಕಾಲುವೆಯಲ್ಲಿ, ಆಗ ಕಾಮಾಕ್ಷಿಪಾಳ್ಯ ಪೊಲೀಸರು ಕೂಡ ಪ್ರಕರಣವನ್ನು. ಜಗದೀಶ್, ಒಂದು ನಿಮಿಷ ಮತ್ತೆ ಮಾತಾಡ್ತೀನಿ.